ನೀವು ಕಂಟೆಂಟ್ ಕ್ರಿಯೇಟರಾ ಇಲ್ಲ ನೀವು ಮೋಟೋ ವ್ಲಾಗರಾ? ಸೊ ನಿಮ್ಮ ಆಡಿಯೋನ ನೀವು ಚೆನ್ನಾಗಿ ರೆಕಾರ್ಡ್ ಮಾಡ್ಕೋಬೇಕು ಅಂದರೆ ನನ್ನ ಹತ್ರ ಒಂದು ಸಿಂಪಲ್ ಆದಂತಹ ಒಂದು ಸೊಲ್ಯೂಷನ್ ಇದೆ. ಸೊ ಸೊಲ್ಯೂಷನ್ ಏನಪ್ಪ ಅಂತ ಹೇಳ್ತೀನಿ. ಸೊ ನನ್ನ ಚಾನಲಿನಲ್ಲಿ ನಾನು ಇವತ್ತು ಒಂದು ಗಿವ್ ಅವೇ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ಒಂದು ಗಿವ್ ಅವೇ ಅಂತ ಮಾಡ್ತಾಯಿದ್ದೀನಿ. ಸೊ ಗಿವ್ ಅವೇಗೆ ಏನು ಕೊಡ್ತಾಯಿದ್ದೀನಿ ಅಂತ ನೀವು ಕೇಳ್ಕೊಬೋದು. ಸೊ ಗ್ರೆನೇರೋ ಅವ್ರದ್ದು S11 ಅನ್ನೋ ಒಂದು ಮೈಕ್ನ ನಾನು ನಿಮಗೆ ಕೊಡ್ತಾಯಿದ್ದೀನಿ ಗಿವ್ ಅವೇಗೆ. ಸೊ ಈ ಮೈಕ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಥರ ಒಂದು ಕ್ಯೂಟ್ ಆಗಿರುವಂತಹ ಒಂದು ಕೇಸ್ನೊಟ್ಟಿಗೆ ಬರುತ್ತೆ. ಸೊ ಈ ಕೇಸ್ನಲ್ಲಿ ನಿಮಗೆ ಒಂದು ಮೈಕ್ದು ಟ್ರಾನ್ಸ್ಮಿಟರ್ ಮತ್ತು ಮೈಕ್ದು ರಿಸೀವರ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಈ ಟ್ರಾನ್ಸ್ಮಿಟರ್ನ ನೀವು ಕಾಲರ್ ಹತ್ರ ಹಾಕ್ಕೊಂಡು ಈ ರಿಸೀವರ್ನ ನೀವು ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ನೀವು ಕಾಂಟೆಂಟ್ನ ರೆಕಾರ್ಡ್ ಮಾಡ್ಕೋಬೋದು. ಸೊ ಈ ಮೈಕ್ನ ನಾನು ಕಂಪ್ಲೀಟ್ಲಿ ಫ್ರೀಯಾಗಿ ನನ್ನ ಚಾನಲ್ನಲ್ಲಿ ಗಿವ್ ಅವೇ ಮಾಡ್ತಾಯಿದ್ದೀನಿ. ಸೊ ರೂಲ್ಸ್ ಏನಪ್ಪ ಅಂತ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಅಥವಾ ಪಿನ್ ಮಾಡಿರೋ ಕಮೆಂಟ್ನಲ್ಲಿ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಬೈಕರ್ ಶ್ರೀನಿ ಅಂತ ಪೇಜ್ನ ಫಾಲೋ ಮಾಡಿ ಮತ್ತು ಅಲ್ಲೂ ಕೂಡ ನಿಮಗೆ ಪೋಸ್ಟ್ ಮುಖಾಂತರ ನಾನು ನಿಮಗೆ ಗಿವ್ ಅವೇಗೆ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಗಿವ್ ಅವೇಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಅಂದರೆ ಸಾಕಷ್ಟು ಜನ ಮೈಕ್ನ ನಿಮ್ಮ ಗೋಪ್ರೋ ಒಟ್ಟಿಗೆ ಅಥವಾ ನಿಮ್ಮ Insta360 ಕ್ಯಾಮ್ರಾ ಒಟ್ಟಿಗೆ ಅಥವಾ ನಿಮ್ಮ DJ ಆ್ಯಕ್ಷನ್ ಕ್ಯಾಮ್ರಾ ಜೊತೆಗೆ ಯೂಸ್ ಮಾಡ್ತಾ ಇರ್ತೀರ. ಸೊ ಈ ಥರ ಕಾಲರ್ ಮೈಕ್ನ ನೀವು ಯೂಸ್ ಮಾಡ್ತಾ ಇರ್ತೀರ ಜನರಲಿ. ಸೊ ಈ ಮೈಕ್ನ ನೀವು ಹೆಲ್ಮೆಟಲ್ಲಿ ಯೂಸ್ ಮಾಡಬೇಕಾದ್ರೆ ಆಡಿಯೋ ಕ್ಲಿಪ್ಪಿಂಗ್ ಅನ್ನೋದು ಒಂದು ಆಗುತ್ತೆ. ಸೊ ಆಡಿಯೋ ಕ್ಲಿಪ್ಪಿಂಗ್ ಅಂದರೆ ಏನಂತ ನಾನು ನಿಮಗೆ ಈ ಕೆಲವು ಕ್ಷಣಗಳಲ್ಲಿ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಕ್ಯಾಮ್ರಾನ ಆನ್ ಮಾಡೋಣ. ಕ್ಯಾಮ್ರಾ ಅಂತೂ ಆನ್ ಮಾಡಿದ್ದೀನಿ ಆ್ಯಂಡ್ ಇವಾಗ ನಾನು ಆಡಿಯೋ ಅಲ್ಲಿ ಯಾವುದೇ ಆದಂತಹ ಗೇನ್ಸ್ನ ನಾನು ಕಂಟ್ರೋಲ್ ಮಾಡಿಲ್ಲ ನನ್ನ ಮೈಕ್ರೋಫೋನ್ನಲ್ಲಿ. ಸೊ ಇವಾಗ ಏನು ಆಡಿಯೋ ಕೇಳಿಸ್ತಾ ಇದೆಯಲ್ಲ ಅದು ಕಂಪ್ಲೀಟಾಗಿ ಪ್ಯೂರಾಗಿ ನಮ್ಮ Insta360 RS ಕ್ಯಾಮ್ರಾಯಿಂದ ಬರ್ತಾ ಇದೆ. ಆ್ಯಂಡ್ ಇವಾಗ ಮೈಕು ನನ್ನ ಬಾಯಿಯ ಹತ್ತಿರ ಇರೋದ್ರಿಂದ ಆಡಿಯೋ ಸ್ವಲ್ಪ ಕ್ಲಿಪ್ ಆಗ್ತಾ ಇರುತ್ತೆ. ಸೊ ಕ್ಲಿಪ್ಪಿಂಗ್ ಅಂದರೆ ಏನಪ್ಪ ಅಂದರೆ ಇವಾಗ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ ಸೊ ನಾವು ಮಾತಾಡೋ ವಾಯ್ಸ್ ಬಂದುಬಿಟ್ಟು ಕ್ಯಾಮ್ರಾ ಒಂದು ಸೌಂಡ್ ವೇವ್ಸ್ ಫಾರ್ಮ್ಯಾಟಲ್ಲಿ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಈ ರಿಸೀವ್ ಆಗೋ ಸೌಂಡ್ ವೇವ್ಸ್ ಬಂದುಬಿಟ್ಟು ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಆ ಫ್ರೀಕ್ವೆನ್ಸಿ ಬ್ಯಾಂಡ್ ವಿಡ್ತ್ ಒಳಗಡೆ ಮಾತ್ರ ಇದ್ದರೆ ನಿಮಗೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಆದರೆ ಏನಾಗುತ್ತೆ, ಕೆಲವು ಸಲ ನಾವು ಗಾಡಿ ಓಡಿಸ್ಬೇಕಾದ್ರೆ ಲೈಕ್ ತುಂಬ ಎಕ್ಸೈಟೆಡ್ ಆಗಿಬಿಡ್ತೀವಿ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಖುಷಿಯಿಂದ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ. ಸೊ ಜೋರಾಗಿ ಮಾತಾಡಿದಾಗ ನಮ್ಮ ಆಡಿಯೋ ಕ್ಲಿಪ್ ಆಗುತ್ತೆ. ಯಾಕೆಂದರೆ ಅದು ರಿಸೀವ್ ಮಾಡ್ಕೊಳ್ಳೋಕೆ ಆಗೋ ಬ್ಯಾಂಡ್ ವಿಡ್ತ್ಗಿಂತ ಜಾಸ್ತಿ ಬ್ಯಾಂಡ್ ವಿಡ್ತಲ್ಲಿ ನಾವು ಆಡಿಯೋ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆಡಿಯೋ ಅನ್ನೋದು ಸ್ವಲ್ಪ ಕ್ಲಿಪ್ ಆಗುತ್ತೆ. ಸೊ ಕ್ಲಿಪ್ ಅಂದರೆ ಏನು, ಕಟ್ 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 ಕಡ ಅಂತ ಕೇಳಿಸ್ತಾ ಇತ್ತು. ಸೊ ಆ ಸೌಂಡ್ ಬರ್ತಾ ಇದೆ ಅಂದರೆ ಅದನ್ನು ಕ್ಲಿಪ್ಪಿಂಗ್ ಅಂತ ಕರೀತಾರೆ. ಸೊ ಇದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನಪ್ಪ ಸೊಲ್ಯೂಷನ್ ಅಂದರೆ ಈ ಮೈಕ್ರೋಫೋನ್ನ ನೀವು ತಗೊಳ್ಳೋಕ್ಕೆ ಹೋಗಬೇಡಿ, ಓಕೆನಾ. ಸಾಕಷ್ಟು ಜನ ನೀವು ಈ ಮೈಕ್ರೋಫೋನ್ನ ತಗೊಂಡು ಯೂಸ್ ಮಾಡ್ತಾ ಇರ್ತೀರ. ಇದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಚೀಪಾಗಿರುವಂತಹ ಒಂದು ಟೆಕ್ನಿಕ್ನ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ ಒಂದು ವಯರ್ಡ್ ಇಯರ್ಫೋನ್ಸು, ಓಕೆನಾ. ಸೊ ಈ ಒಂದು ವಯರ್ಡ್ ಇಯರ್ಫೋನ್ಸು ನಾರ್ಮಲ್ ಆಗಿರುವಂತಹ ಒಂದು ಇಯರ್ಫೋನ್ ಆಗಿರ್ಬೋದು. ಸೊ ನನ್ನ ಹತ್ರ ಇವಾಗ ಇರೋದು ಬೋಟ್ ಅವ್ರದ್ದು ಒಂದು ಇಯರ್ಫೋನು. ಇದು ನಿಮ್ಮದು ಹಳೇದು ಯಾವ್ದಾನ ಒಂದು ಮನೇಲಿ ಬಿದ್ದಿರೋಂತಹ ಒಂದು ಮೈಕ್ರೋಫೋನ್ನ ನೀವು ಯೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ನಿಮ್ಮದು ಇಯರ್ಫೋನು ಹಳೇದಾಗ್ತಾ ಆಗ್ತಾ ಒಂದು ಕಿವಿಲಿ ಕೇಳಿಸೋದು ಸ್ಟಾಪ್ ಆಗಿಬಿಡುತ್ತೆ. ಆದರೆ ಆ ಮೈಕ್ರೋಫೋನ್ಗೆ ಈ ಥರ ಒಂದು ಲೈಕ್ ಮೈಕ್ ಇರುತ್ತೆ. ಸೊ ಈ ಮೈಕ್ ನಮಗೆ ತುಂಬ ಯೂಸ್ ಆಗುತ್ತೆ. ಸೊ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಗೋಪ್ರೋಗೆ ನೀವು ಯೂಸ್ ಮಾಡಬೇಕಂದ್ರೆ ಗೋಪ್ರೋದು ಮೈಕ್ ಅಡಾಪ್ಟರ್ ಯೂಸ್ ಮಾಡಬೇಕು. ಹಾಗೆ Insta360 ಯೂಸ್ ಮಾಡಬೇಕಂದ್ರೂ ಕೂಡ Insta360 ಅವ್ರದ್ದೇ ಒಂದು ಮೈಕ್ ಅಡಾಪ್ಟರ್ ಇದೆ. ಸೊ ಆ ಮೈಕ್ ಅಡಾಪ್ಟರ್ನ ಯೂಸ್ ಮಾಡಿಕೊಂಡು ನೀವು ಯೂಸ್ ಮಾಡಬೇಕಾಗತ್ತೆ. ಬಟ್ ಗೋಪ್ರೋ ಯೂಸ್ ಮಾಡಬೇಕಾದ್ರೆ ನೀವು ಈ ಥರ ಒಂದು ಕೇಬಲ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಕೇಬಲ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಲೈಕ್ TR ಇಂದ TRSSಗೆ ಕನ್ವರ್ಟ್ ಮಾಡುತ್ತೆ ನಿಮ್ಮ ಮೈಕ್ರೋಫೋನ್ನ. ಸೊ ಏನದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡಬಹುದು, ಇದು ನಮ್ಮ ಇಯರ್ಫೋನು. ನಾವು ಇದನ್ನು ನಮ್ಮ ಮೈಕ್ ಹಾಗೆ ಯೂಸ್ ಮಾಡ್ಕೋತೀವಿ. ಬಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 3 ಗೆರೆಗಳಿದ್ದಾವೆ. ಸೊ 3 ಗೆರೆಗಳಿದ್ದಾಗ ಅದನ್ನು TRSS ಅಂತ ಕರೀತಾರೆ. 2 ಗೆರೆಗಳಿದ್ದಾಗ ಅದನ್ನು TRS ಅಂತ ಕರೀತಾರೆ. ಈ ಕನೆಕ್ಟರ್ ಬಂದ್ಬಿಟ್ಟು ನಮಗೆ
ಹೀಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಹೀಗೆ ಕನೆಕ್ಟ್ ಮಾಡಿದಾಗ 3 ಡಾಟ್ಸಿಂದ 2 ಡಾಟ್ಸಿಗೆ ಅಂದರೆ TRSS ಇಂದ TRSಗೆ ಕನ್ವರ್ಟ್ ಆಗುತ್ತೆ. ಸೊ TRS ಇಂದ ಬರೋ ಅಂತಹ ಒಂದು ಫ್ರೀಕ್ವೆನ್ಸಿ ಮಾತ್ರನೇ ನಮ್ಮ ಕ್ಯಾಮ್ರಾ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ನೀವೇನಾದರೂ GoPro ಯೂಸ್ ಮಾಡ್ತಾಯಿದ್ರೆ ನೀವು ಈ ಥರ ಒಂದು ತಗೋಬೇಕಾಗತ್ತೆ. ಇದು ನಾನು ವೈರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ವೈರ್ಲೆಸ್ಸು ಡೈರೆಕ್ಟಾಗಿ ಒಂದು ಚಿಕ್ಕದು ಅಡಾಪ್ಟರ್ ಥರ ಇರುತ್ತೆ, ಅದು ನಾನು ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಸೊ ಈ ಥರದ್ದು ಕೂಡ ನೀವು ತಗೊಂಡು ಯೂಸ್ ಮಾಡ್ಕೋಬಹುದು. ಬಟ್ ಈ ಥರ ಒಂದು 100ರಿಂದ ಒಂದು 150 ರೂಪಾಯಿದು ಒಂದು ಇಯರ್ಫೋನ್ ಬೇಕಾಗುತ್ತೆ ನಿಮಗೆ. ಸೊ Insta360ಲಿ ಡೈರೆಕ್ಟಾಗಿ ಮೈಕ್ಗೆ ನಾವು ಇದನ್ನು ಕನೆಕ್ಟ್ ಮಾಡ್ಕೋಬಹುದು ಹೀಗೆ. ಆ್ಯಂಡ್ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ನೋಡಿ, ಈ ಆಡಿಯೋ ಬಂದ್ಬಿಟ್ಟು ನಾನು ಇವಾಗ ಡೈರೆಕ್ಟಾಗಿ Insta360ಇಂದ ರೆಕಾರ್ಡ್ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ಜೋರಾಗೆ ಮಾತಾಡ್ತಾ ಇದ್ದೀನಿ. ಸೊ ಜೋರಾಗಿ ಮಾತಾಡ್ತಾ ಇರೋದ್ರಿಂದ ಆಡಿಯೋ ಕ್ವಾಲಿಟಿ ಎಲ್ಲೂ ಕ್ಲಿಪ್ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ನಿಮಗೆ ಇಲ್ಲೊಂದು ಅಡಾಪ್ಟರ್ ಥರ ಇದೆ ಅಲ್ವಾ. ಸೊ ಈ ಇಯರ್ಫೋನ್ಸ್ದು ಒಂದು ಮೈಕ್ ಇದೆಯಲ್ಲ, ಸೊ ಇದರಲ್ಲಿ ಸ್ಟೀರಿಯೋ ಮೈಕ್ ಅಂತ ಹೇಳ್ತಾರೆ ಇದನ್ನು. ಸೊ ಈ ಸ್ಟೀರಿಯೋ ಮೈಕಲ್ಲಿ ಆ್ಯಕ್ಚುಲಿ ನಿಮಗೆ ವಾಯ್ಸ್ನ ಒಂದು ಫ್ರೀಕ್ವೆನ್ಸಿನ ಕಂಟ್ರೋಲ್ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ. ಸೊ ಹಾಗಾಗಿ ನೀವು ಜೋರಾಗಿ ಮಾತಾಡಿದ್ರು ಕೂಡ ಈ ಒಂದು ಆಡಿಯೋ ಕ್ಲಿಪ್ ಆಗೋದಿಲ್ಲ. ಅದೊಂದು ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ಮತ್ತು ಇದರಲ್ಲಿ ವಿಂಡ್ ನಾಯ್ಸ್ ಕೂಡ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ನೀವು ಕೇಳ್ಬೋದು ಇವಾಗ ಈ ಇಯರ್ಫೋನ್ಸ್ನ ನಾನು ಯೂಸ್ ಮಾಡ್ತಾ ಇಲ್ಲ, ಸೊ ಇದನ್ನು ನಾವು ಏನು ಮಾಡ್ಬೋದು ಅಂತ. ಸಿಂಪಲ್, ಒಂದು ಕತ್ರಿ ತಗೊಳ್ಳಿ, ಕಟ್ ಮಾಡಿ ಮತ್ತು ಅದನ್ನು ನೀವು ಹೆಲ್ಮೆಟ್ ಒಳಗಡೆ ನಿಮ್ಮ ಕೆನ್ನೆ ಭಾಗದಲ್ಲಿ ಈ ಮೈಕ್ನ ನೀವು ಪ್ಲೇಸ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಈ ಥರ ಇಟ್ಕೊಂಡು ನೀವು ವ್ಲಾಗಿಂಗ್ನ ನೆಮ್ಮದಿಯಾಗಿ ಮಾಡ್ಬೋದು. ಸೊ ಯಾವುದೇ ಆದಂತಹ ಒಂದು ಆಡಿಯೋ ಡ್ಯಾಮೇಜ್ ಆಗಿರ್ಬೋದು ಅಥವಾ ಆಡಿಯೋ ಕ್ಲಿಪ್ಪಿಂಗ್ ಆಗ್ಬೋದು, ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಈ ಥರ ಒಂದು ಕ್ಯಾಮ್ರಾ ಸೆಟಪ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನೀವು ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಆ ಒಂದು ವಿನ್ನರ್ ಯಾರು ಅಂತ ನಾನು January 26ಗೆ ಅನೌನ್ಸ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಮತ್ತು ನನ್ನ ಯೂಟ್ಯೂಬ್ನಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ ಯಾರು ವಿನ್ ಆಗಿದ್ದಾರೆ ಅಂತ ಹೇಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ನಗುನ ಹಂಚಿ.